ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರೋದು ತುಂಬಾ ಬೇಜಾರಾಗ್ತಿದೆ. ನಮ್ಮ ಸಿದ್ದರಾಮಯ್ಯನ ಅಂತ ಸಿಕ್ಕಕ್ಕೆ ನೂರಾರು ಜನ್ಮ ಪುಣ್ಯ ಮಾಡಿರ್ಬೇಕು ಕರ್ನಾಟಕ ಜನ. ಅವ್ರ ಭಾಗ್ಯ ವಿಧಾತ ಅನ್ನದಾತರು ಅನ್ನಾರಾಮಯ್ಯ, ಚಿನ್ನಾರಾಮಯ್ಯ, ವಜ್ರಾರಾಮಯ್ಯ ಅವರು. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಡಿ.ಕೆ. ಶಿವಕುಮಾರ್ ಆಗಿರೋದು ನಮ್ಗೇನು ಬೇಜಾರಿಲ್ಲ ಸರ್. ಅವತ್ತು 136 ಸೀಟ್ ಬರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ದು ಶ್ರಮ ಇದೆ. ಕಾಂಗ್ರೆಸ್ ಎಲ್ಲವನ್ನು ಸಮಾನವಾಗಿ ನೋಡ್ಕೊಳ್ಳುತ್ತೆ. ಸಿದ್ದರಾಮಯ್ಯ ಅವರ ಕೊಟ್ಟ ಕೊಡುಗೆನ ಇನ್ನು ಯಾರು ಕೊಡಕ್ಕೂ ನಡೆಯೋದು ಮಾತ್ರ ಸಿದ್ದರಾಮಯ್ಯ ಅವರು ಎದೆಗಾರಿಕೆ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರೋದು ತುಂಬಾ ಬೇಜಾರಾಗ್ತಿದೆ. ಅನ್ನ ಭಾಗ್ಯ, ಕರೆಂಟ್ ಇದೆಲ್ಲ ಇದೇ ತರ ಇವರು ನಡ್ಸ್ಕೋಬೇಕಂತ ನಾವು ಕೇಳ್ಕೊತೀವಿ. ಆದ್ರೆ ಸಿಎಂ ಅಂತ ನಮ್ಮ ಸಿದ್ದರಾಮಯ್ಯನ ಅಂತ ಸಿಕ್ಕಕ್ಕೆ ನೂರಾರು ಜನ್ಮ ಪುಣ್ಯ ಮಾಡಿರ್ಬೇಕು ಕರ್ನಾಟಕ ಜನರು. ಅವ್ರ ಭಾಗ್ಯ ವಿಧಾತ ಅನ್ನದಾತರು ಅನ್ನಾರಾಮಯ್ಯ, ಚಿನ್ನಾರಾಮಯ್ಯ, ವಜ್ರಾರಾಮಯ್ಯ ಅವರು. ಇದೇ ರೀತಿ ಈ ಡಿ.ಕೆ. ಸಾಹೇಬ್ರು ಹಿಂಗೇನೆ ನಡ್ಸ್ಕೋದ್ರೆ ತುಂಬಾ ಒಳ್ಳೇದು. ನಮ್ಗೆಲ್ಲ ಅನುಕೂಲ ಆಗಿದೆ ಸರ್. ಇದೇ ತರ ಮಾಡ್ಬೇಕು ಅವ್ರಿಗೆ. ನಮ್ಗೆ ಏನು ಬೇಜಾರಿಲ್ಲ. ಆದ್ರೆ ಇನ್ನು 2 ವರ್ಷ ಪೂರ್ಣ ಆಗಿದ್ರೆ ಇನ್ನೂ ಖುಷಿ ಆಯ್ತಿತ್ತು. ಇರ್ಲಿ ಬಿಡಿ, ಎಲ್ಲಾದ್ರೂ ರೆಕಾರ್ಡ್ ರಾಮಯ್ಯ ಇದ್ದೀವಿ. ತುಂಬಾ ಬೇಜಾರಾಗಿದೆ. ಆದ್ರೆ ನಾವು ಬೇಜಾರಲ್ಲೇ ಕೂತಿರೋದು. ಇವರು ಸಾಹೇಬ್ರು ಹೊಂಟೋಗಿರೋದಕ್ಕೆ ಡಿ.ಕೆ. ಶಿವಕುಮಾರ್ ಆಗಿರೋದು ನಮ್ಗೇನು ಬೇಜಾರಿಲ್ಲ. ಇದೇ ರೀತಿ ನಮ್ಗೆ ಎಲ್ಲ ಸೌಕರ್ಯ ಕೊಟ್ಟು ಸರ್ಕಾರನ ಚೆನ್ನಾಗಿ ನಡ್ಸ್ಕೋಗ್ಲಿ. ಸರ್ ನಮಸ್ತೆ, ನನ್ನ ಹೆಸರು ಮಾಧವಿ ಅಂತೇಳಿ. ಸರ್ ಅವತ್ತು 136 ಸೀಟ್ ಬರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ದು ಶ್ರಮ ಇದೆ. ಅವ್ರು KPCC ಅಧ್ಯಕ್ಷರಾಗಿರೋದ್ರಿಂದ ಹಾಗೂ ಸಿದ್ದರಾಮಯ್ಯ ಅವರು ಹಿರಿಕರಾಗಿರೋದ್ರಿಂದ 136 ಸೀಟ್ ಬಂದಿದೆ. ಹಿರಿಕರಾಗಿರೋದ್ರಿಂದ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೂ. ಅವತ್ತು ಏನು ತೀರ್ಮಾನ ಆಗಿತ್ತು, 2 ವರ್ಷ ಅಂತ ತೀರ್ಮಾನ ಆಗಿತ್ತು. ಇವತ್ತು 3 ವರ್ಷ ಆಗಿದೆ. ಬಿಟ್ಕೊಟ್ರೆ ಅವರು ಹಿರಿಕರು, ಅವರು ಒಂದು ಒಳ್ಳೆಯ ಸಮಾಜದಲ್ಲಿ ಒಳ್ಳೆ ಹೆಸರು ಇರುತ್ತೆ. ರಾಜಕೀಯದಲ್ಲಿ ಕೂಡ ಮುಂದಕ್ಕೆ ಭವಿಷ್ಯ ಇರುತ್ತೆ. ಗುರುವಿನ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ಗೆ ಒಂದು ಅವಕಾಶ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಸರ್ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ಕೆಲವು ಕಡೆ ಉದಾಹರಣೆಗೆ ಪೌರ ಕಾರ್ಮಿಕರಿಗೆ ಆಗಿರ್ಬೋದು. ಪೌರ ಕಾರ್ಮಿಕರಿಗೆ ಮನೆಗಳಿಲ್ಲ, ಸ್ವಂತ ಮನೆ. ಅವರು ಹಣಕಾಸು ಸಚಿವರಾದಾಗ ಮತ್ತೆ ಮುಖ್ಯಮಂತ್ರಿ ಆದಾಗ 16,000 ಚಿಲ್ಲರೆ ಕಟ್ಸ್ಕೊಂಡು ಅವ್ರಿಗೆ ಮನೆಗಳನ್ನ ಸ್ವಂತ ಮಾಡಿಕೊಟ್ಟಿದ್ದಾರೆ ಸರ್. ಯಾರು ನಮ್ಮ ಸಿದ್ದರಾಮಯ್ಯ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತೆ ಪೌರ ಕಾರ್ಮಿಕರಿಗೆ ಬಹಳಷ್ಟು ಜನಕ್ಕೆ ಪರ್ಮನೆಂಟ್ ಮಾಡಿಕೊಟ್ಟಿದ್ದಾರೆ. ಕೆಲವರಿಗೆ ಟೆಂಡರ್ ಏನು ಮಾಡ್ತಾ ಇದ್ರು, ಅವ್ರಿಗೆ ಟೈಮ್ ಸ್ಕೇಲ್ ಅಂತಲೂ ಮಾಡಿಕೊಟ್ಟಿದ್ದಾರೆ. ಅವರು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಸರ್. ಮಾಡಬೇಕು. ಯಾಕಂದ್ರೆ ಇವಾಗ ಸಿದ್ದರಾಮಯ್ಯ ಅವರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಇದನ್ನ ಇವರು ಕಂಟಿನ್ಯೂ ಮಾಡ್ಕೊಬರ್ಬೇಕು ಸರ್. ಡಿ.ಕೆ. ಶಿವಕುಮಾರ್ ಅವರು ಈಗ ಅವ್ರು ಮಾಡಿದ ಅಪ್ಪ ಹಾಕಿರೋದ್ರಿಂದ ಮಾಡಿಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಅವ್ರು ಮಾಡಿಕೊಟ್ಟಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಮುಂದುವರ್ಸ್ಕೊ ಬಂದ್ರೆ ತುಂಬಾ ಒಳ್ಳೇದಂತ ನನ್ನ ಅನಿಸಿಕೆ ಸರ್. ಈಗ ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಬಂದ್ರೆ ನಿಮ್ಗೆ ಒಳ್ಳೇದು? ಈಗ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಸರ್. ಕಾಂಗ್ರೆಸ್ ಎಲ್ಲವನ್ನು ಸಮಾನವಾಗಿ ನೋಡ್ಕೊಳ್ಳುತ್ತೆ. ಅದೇ ಈಗ ಸಿದ್ದರಾಮಯ್ಯ ಅವರು ಈ ರೀತಿ ಬಿಟ್ಕೊಡೋದ್ರಿಂದ ಇಡೀ ಕರ್ನಾಟಕ ಜನತೆನೆ ಒಂಥರ ಶೋಕ ಸಾಗರದಲ್ಲಿ ಮುಳುಗೋ ರೀತಿ ಆಗ್ಬಿಟ್ಟಿದೆ. ಆದ್ರೆ ವಿಧಿ ಇಲ್ಲ. ಅದೇ ರೀತಿ ಅವ್ರು ಏನೇನ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಅದನ್ನ ಈಗ ಡಿ.ಕೆ. ಶಿವಕುಮಾರ್ ಅವರು ನಡ್ಸ್ಕೊಂಡು ಹೋಗ್ತಾರೆ ಅಂತ ಎಲ್ಲರ ನಂಬಿಕೆ ಇದೆ. ಆದ್ರೆ ಸಿದ್ದರಾಮಯ್ಯ ಅವರ ಸಲಹೆ ಸೂಚನೆ ಮೇರೆಗೆ ಅವರು ನಡೆದ್ರೆ ಇನ್ನೂ ಮುಂದಕ್ಕೂ ಪುನಃ ಈ ಅಧಿಕಾರನ ಹಿಡಿಬಹುದು ಅಂತ ನಾವು ಭರವಸೆ ಕೊಡ್ಬೋದು. ಇಡೀ ಕರ್ನಾಟಕ ಜನತೆ ಎಂದೆಂದುವೆ ಸಿದ್ದರಾಮಯ್ಯ ಅವರ ಕೊಟ್ಟ ಕೊಡುಗೆನ ಇನ್ನು ಯಾರು ಕೊಡಕ್ಕೂ ಆಗಲ್ಲ, ಮುಂದಕ್ಕೆ ಕೊಡಕ್ಕೂ ಆಗಲ್ಲ. ಇವ್ರು ಮಾಡ್ತಾ ಇರೋ ಅಭಿವೃದ್ಧಿ ಕಾರ್ಯಗಳನ್ನ ಇತರೆ ನಮ್ಮ ಭಾರತ ದೇಶದ ಬೇರೆ ರಾಜ್ಯಗಳವರು ಇವರೇ ಒಂದು ಮಾದರಿ ರೀತಿ ಇವ್ರನ್ನ ಸಲಹೆ ಸೂಚನೆ ತಗೊಂಡು ನಡ್ಕೊಂಡೋಗ್ತಾವ್ರೆ. ಯಾವುದೇ ರೀತಿ ಆದ್ರೂ ನಮ್ಮ ಇವತ್ತು ಸಿದ್ದರಾಮಯ್ಯ ಅವರು ಇಳಿದಿರೋದ್ರಿಂದ ನಮ್ಮ ಇಡೀ ಕರ್ನಾಟಕ ಜನತೆಗೆ ತುಂಬಾ ನೋವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಸಿದ್ದರಾಮಯ್ಯ ಅವ್ರಿಗೂ 3 ವರ್ಷ ಈ ಅಧಿಕಾರ ಮಾಡಿರುವಾಗ ಅವ್ರು ಹೆಗಲು ಕೊಟ್ಟು ಜೊತೆಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಅವ್ರಿಗೆ ಸಹಕಾರ ಕೊಟ್ಟು ಅಭಿವೃದ್ಧಿ ಹೊಂದಕ್ಕೆ ಸಹಕಾರ ಕೊಡ್ತಾರೆ ಅನ್ನೋ ಭಾವನೆ ಎಲ್ಲರಿಗೂ ಇದೆ. ಈಗ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಸಿದ್ದರಾಮಯ್ಯ ಅವರು. ಇಳಿಯೋದಕ್ಕೆ ಕಾರಣ
5 ವರ್ಷ ಹೇಳಿದ್ರು, ಅದೇನು ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಒಪ್ಪಂದ ಆಗಿರೋದಕ್ಕೆ ಮಾತು ಕೊಟ್ಟದ್ಮೇಲೆ ಸಿದ್ದರಾಮಯ್ಯ ಅವರು ಎಂದಿಗೂ ಅದನ್ನ ಮುರಿಯಲ್ಲ. ಅವರು ಆಡದ್ ಮಾತು ಹೇಳೋದು ನುಡಿದಂತೆ ನಡೆಯೋದು ಮಾತ್ರ ಸಿದ್ದರಾಮಯ್ಯ ಅವರು ಎದೆಗಾರಿಕೆ ಇದೆ. ಅದೇ ರೀತಿ ಅವ್ರು ನಡ್ಕೊಂಡವ್ರೆ. ಕೊಟ್ಟ ಮಾತು ಅವರು ಮೋಸ ಮಾಡಿಲ್ಲ.